ಕೆಲವರು ಇಂಡಸ್ಟ್ರಿ ಅವರೇ ಚಿಕ್ಕ ಪುಟ್ಟ ಆಕ್ಟರ್ಸ್ಗಳಿರ್ಬೋದು ಆಕ್ಟರ್ಗಳಿರ್ಬೋದು ಕೆಲವ್ರದ್ದು ನಾನು ಪೋಸ್ಟ್ ನೋಡಿದೆ ನಿಮ್ಮ ಸಿನಿಮಾ ಬಗ್ಗೆ ನೆಗೆಟಿವ್ ರಿವ್ಯೂ ಮಾಡಿರುವಂಥದ್ದು. ಸೊ ಅದು ನೀವು ಇಂಡಸ್ಟ್ರಿ ಅವರಾಗಿ ಅವರೇ ಮಾಡ್ತಿರೋದು ನಿಮ್ಮ ಇಂಡಸ್ಟ್ರಿಗೆ ಎಷ್ಟು ಹೊಡೆತ ಅಂತ. ನಾನು ಅಂದರೆ ನನಗೆ ಅದು ಕಣ್ಣಿಗೆ ಬಿದ್ದಿಲ್ಲ ಪೋಸ್ಟ್, ದಯವಿಟ್ಟು ಕಳಿಸಿ, ನಾನು ನೋಡ್ತೀನಿ. ಇಟ್ಸ್ ಓಕೆ. ಅವ್ರಿಗೆ ಅನಿಸಿದ್ದನ್ನು ಅವ್ರು ಹೇಳಿದ್ರೆ ನನಗೇನು ಇಟ್ಸ್ ಓಕೆ, ಐ ಟೇಕ್ ಇಟ್. ಆದರೆ ಅದನ್ನು ಸೀದಾ ಕಟ್ತ್ರೋಟಾಗಿ ಇದಿದೆ ಅಂತ ಜಡ್ಜ್ ಮಾಡೋಕ್ಕೆ ಅವ್ರು ಯಾರು ಅಲ್ವಲ್ಲ. ಈಗ ಅವ್ರು ಇನ್ನೊಬ್ರು ನಿರ್ದೇಶಕರಾಗಿರ್ಬೋದು, ಇನ್ನೊಬ್ರು ನಟರಾಗಿರ್ಬೋದು, ಎಲ್ಲ ಆಗಿರ್ಬೋದು. ಆ ಥರ ಆ್ಯಸ್ ಎ ಇಂಡಸ್ಟ್ರಿ ಚಿತ್ರರಂಗದವರಾಗಿ ನಾವು ಹಂಗೆ ಹೇಳೋಕ್ಕೆ ಆಗಲ್ಲ. ನಾವು ಪ್ರೇಕ್ಷಕರಾಗಿ ಕೂತು ಮಾತಾಡ್ಬೋದು, ಅಥವಾ ನಾವು ಹಂಗೆ ಹೇಳಬೇಕಾದ್ರೂ ನಾನು ಪ್ರೇಕ್ಷಕನಾಗಿ ಹೇಳ್ತೀನಿ ಅಂತ ಹೇಳ್ಬೋದು. ಬಿಟ್ಟರೆ ನಾವು ಚಿತ್ರರಂಗದಾಗಿ ಮಾತಾಡೋಕ್ಕೆ ಯಾರೂ ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಸಿನಿಮಾ ಮಾಡಿರೋರು ಎಲ್ಲರೂ ಕಮರ್ಷಿಯಲಿ ಹಿಟ್ ಆಗಿರೋ ಸಿನಿಮಾಗಳನ್ನ ಕೊಟ್ಟಿರ್ತಾರೆ, ವರ್ಕೌಟ್ ಆಗದಿರೋ ಸಿನಿಮಾನು ಕೊಟ್ಟಿರ್ತಾರೆ. ಒಂದಿಷ್ಟು ಜನಕ್ಕೆ ಚೆನ್ನಾಗಿದೆ ಅನ್ನೋ ಸಿನಿಮಾನು ಕೊಟ್ಟಿರ್ತಾರೆ, ಚೆನ್ನಾಗಿಲ್ಲ ಅನ್ನೋ ಸಿನಿಮಾಗಳನ್ನೂ ಕೊಟ್ಟಿರ್ತಾರೆ. ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ಎಲ್ಲರೂ ಒಪ್ಸೋಕ್ಕಾಗಲ್ಲ. ಎವ್ರಿ ಸಿನಿಮಾ, ನೀವು ಅದು ಎಷ್ಟೇ ದೊಡ್ಡ ದೊಡ್ಡ ಸಿನಿಮಾ ತಗೊಳ್ಳಿ, ಪ್ರತಿ ಸಿನಿಮಾಗಳಲ್ಲೂ ನನಗೆ ಇಷ್ಟ ಆಯಿತು ಇಷ್ಟ ಆಗಲಿಲ್ಲ ಅನ್ನೋದು ಇದ್ದೇ ಇರುತ್ತೆ. ಬಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ಇದು ಗೆಲ್ತಾ ಇಲ್ವಾ ಅಂತ ಡಿಸೈಡ್ ಆಗುತ್ತೆ. ಬಿಟ್ಟರೆ ಎಷ್ಟೊಂದು ಸಿನಿಮಾಗಳು ಕೆಲವೊಬ್ಬರಿಗೆ ಒಳ್ಳೆ ಸಿನಿಮಾಗಳು, ಗ್ರೇಟ್ ಸಿನಿಮಾಗಳು, ಅದೇ ಸಿನಿಮಾಗಳೇ ಕೆಲವೊಬ್ಬರಿಗೆ ಬೋರಿಂಗ್ ಸಿನಿಮಾಗಳು, ಚೆನ್ನಾಗಿಲ್ದಿರೋ ಸಿನಿಮಾಗಳು. ಸೊ ಆ ಥರದ್ದು ಎಲ್ಲದೂ ಇದ್ದೇ ಇರುತ್ತೆ. ನಿಮ್ಗೆ ಇಷ್ಟ ಆಗ್ತಿರೋ ಸಿನಿಮಾ ನನಗೆ ಇಷ್ಟ ಆಗ್ಬೋದು, ನನಗೆ ಇಷ್ಟ ಆಗ್ತಿರೋದು ನಿಮ್ಗೆ ಇಷ್ಟ ಆಗ್ಬೋದು. ಎಲ್ಲರೂ ಇವಾಲ್ವ್ ಆಗಿರೋ ರೀತಿಯೇ ಬೇರೆ ಬೇರೆ ಇರುತ್ತಲ್ಲ. ಸೊ ಹಂಗಿದ್ದಾಗ ಐ ಥಿಂಕ್ ಅವರು ಆ ಥರ ಅಂದರೆ ರಿವ್ಯೂಸ್ ಬರೆಯೋದು ಓಕೆ. ಬಟ್ ಏನು ಹೇಳ್ತೀನಿ ಅಂದರೆ, ಯಾವಾಗಲೂ ಕೆಲವು ಸಿನಿಮಾಗಳು ಗೆಲ್ಲಬೇಕು ಅಂತಲೇ ನಾವು ಚಿತ್ರರಂಗದವರಾಗಿ ಆಸೆ ಪಡಬೇಕು. ನಾವು ಚಿತ್ರರಂಗದ ಸಿನಿಮಾಗಳು ಗೆದ್ದಾಗ ಸಂಭ್ರಮಿಸ್ಬೇಕು, ವಿಶ್ ಮಾಡಬೇಕು. ಯಾಕೆ ಅಂದರೆ ಅದು ನೆಕ್ಸ್ಟು ನಮ್ಮ ಗೆಲುವಿಗೆ ದಾರಿ ಮಾಡಿಕೊಡುತ್ತೆ. ಅದು ಚಿತ್ರರಂಗ ಪಾಸಿಟಿವ್ ಆಗಿ ಹೋಗ್ತಾನೆ ಎಲ್ರಿಗೂ ಅದು ದಾರಿ ಮಾಡಿಕೊಡೋದು. ಯಾವಾಗ ಅವ್ರು ಹೋಗ್ಬೇಕು ಇವ್ರು ಹೋಗ್ಬೇಕು ಅಂತ ಚಿತ್ರರಂಗದವರಾಗಿ ನಾವು ಅನ್ಕೊಳಕ್ಕೆ ಶುರು ಮಾಡ್ತೀವಿ, ಡೆಫಿನೆಟ್ಲಿ ನಾವು ಹೊರಟೋಗ್ತೀವಿ, ಎಲ್ಲರೂ ಒಟ್ಟಿಗೆ ಹೊರಟೋಗ್ತೀವಿ. ಸೊ ಐ ಥಿಂಕ್ ವಿ ಶುಡ್ ಗ್ರೋ ಟುಗೆದರ್. ಭಾಳ ಚೆನ್ನಾಗಿ ಹೆಲ್ದಿ ಡಿಸ್ಕಷನ್ಗಳ ಜೊತೆಗೆ ಎಲ್ಲ ಜೊತೆಗೆ ಮುಂದಕ್ಕೆ ಹೋಗಬೇಕು. ಬಿಟ್ಟರೆ ಅಂದರೆ ಬರೀ ನೆಗೆಟಿವಿಟಿನೇ ಬಿಲ್ಡ್ ಮಾಡ್ತಾ ಹೋಗೋದಿದೆಯಲ್ಲ, ಅದು ತುಂಬ ದೂರ ಎಲ್ಗೂ ಕರ್ಕೊಂಡು ಹೋಗಲ್ಲ. ಎಲ್ರಿಗೂ ಎಫೆಕ್ಟ್ ಆಗುತ್ತೆ. ನೀವು ಪೇಯ್ಡ್ ಪ್ರೀಮಿಯರ್ಸ್ ಅಲ್ಲಿ ಸ್ವಲ್ಪ ಜನ ಇನ್ಫ್ಲುಯೆನ್ಸರ್ಸ್ ಬಂದಿದ್ರು, ಅವ್ರು ನಿಮ್ಮ ಪಕ್ಕನೇ ಕೂತ್ಕೊಂಡು ನಿಮ್ಮ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಹೇಳ್ಬಿಟ್ಟು ಸೂಪರ್ ಆಗಿ ಹೊಗಳಿದ್ರು. ಅದೇ ಇನ್ಫ್ಲುಯೆನ್ಸರ್ಸು ಅಂದರೆ ಬೇರೆಯವರು ಅದೇ ಸಿನಿಮಾ ರಿಲೀಸ್ ಆದಮೇಲೆ ನಾನು ನೋಡಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಅದೇ ಖಾಲಿ ಥಿಯೇಟರ್ ತೋರಿಸೋದು ಮತ್ತು ಸಿನಿಮಾ ಚೆನ್ನಾಗಿಲ್ಲ ಅಂತ ಇನ್ಫ್ಲುಯೆನ್ಸ್ ಮಾಡೋದು ವಿಡಿಯೋಗಳಲ್ಲಿ. ಸೊ ಇದನ್ನ ನೀವು ಯಾವ ಥರ ನೋಡ್ತೀರಾ? ವೈಸ್ ವರ್ಷ ಒಂದು ಕಡೆ ಅವರು, ಒಂದು ಕಡೆ ಇವರು. ಅದು ಕಾಯಿಲೆ, ಅದು ನಿಮಗೆ ಕಾಯಿಲೆ ಅಂತ ಕರಿತೀನಿ ಆ ಥರದನ್ನು. ಅಂದರೆ ಜನ ಎದ್ದೋದ ಮೇಲೂ ಶೂಟ್ ಮಾಡಿ ಹಾಕ್ಬಿಡ್ಬೋದು, ಅಥವಾ ಎಲ್ಲ ಸಿನಿಮಾಗೂ ಶೂಟ್ ಮಾಡಿ ಹಾಕ್ಬೋದು. ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಮಾಡ್ತಿರೋ ಸಿನಿಮಾಗೂ ಶೂಟ್ ಮಾಡಿ ಹಾಕ್ಬೋದು. ಅದೇನು ಹೊಸದಲ್ಲ, ಅದೇನು ಬರೀ ಮದರ್ ಪ್ರಾಮಿಸ್ಗೆ ಮಾಡಿದ್ದಾರೆ ಅಂತಲ್ಲ, ಬೇಜಾನ್ ಸಿನಿಮಾಗಳಿಗೆ ಮಾಡಿದ್ದಾರೆ ಅದನ್ನು ಹೆಂಗೆ ಅದೇ ಹೇಳ್ತಿಲ್ವ, ಅದಕ್ಕೇನೆ ಇವತ್ತೆಲ್ಲರೂ ಕೋರ್ಟ್ ಆರ್ಡರ್ ತಂದು ಇದೆಲ್ಲ ಮಾಡ್ತಿರೋದು. ಆ್ಯಂಡ್ ಇದನ್ನು ಪರ್ಸ್ನಲಿ ಅಟೆಂಡ್ ಮಾಡೋಕ್ಕೂ ನೀವು ಹೆಂಗೆ ಪರ್ಸ್ನಲಿ ಅಟೆಂಡ್ ಮಾಡ್ತೀರಾ? ಅವ್ರ ಹತ್ರ ಹೋಗಿ ಏನು ಮಾತಾಡ್ತೀರಾ? ಅದೇನು ಕಷ್ಟ ಅಲ್ಲ ಅಂತಲ್ಲ, ಬಟ್ ಅದಕ್ಕೆಲ್ಲ ಅರ್ಥನೇ ಇಲ್ಲ. ಯಾವಾಗಲೂ ಪ್ರೊಡಕ್ಟಿವ್ ಆಗಿ ಏನೋ ಕೆಲಸ ಮಾಡೋದ್ರ ಮೂಲಕ ನಾವು ಆನ್ಸರ್ ಮಾಡಬೇಕು. ಬಿಟ್ಟರೆ ಇನ್ನು ಆ್ಯಕ್ಚುಲಿ ಈ ಅಟೆಂಪ್ಟ್ಗಳನ್ನ ಸೆಲೆಬ್ರೇಟ್ ಮಾಡಬೇಕು. ಆ್ಯಂಡ್ ಈಗ ಇದೇ ನಾವು ಏನೋ ಒಂದು ಇಷ್ಟ ಆಗ್ದಿರೋ ಸಿನಿಮಾ, ಚೆನ್ನಾಗೇ ಇಲ್ಲಪ್ಪ ಅನ್ನೋ ಸಿನಿಮಾಗೆ ಬಂದು ಆ ಥರದ ಸಿನಿಮಾಗಳನ್ನ ಮಾಡಿದ್ದೀವಿ. ಅದು ಯಾವತ್ತೂ ಬಂದ್ಬಿಟ್ಟು ನಾವು ಅಯ್ಯೋ ಇದು ಹಂಗಂತಿದ್ದಾರೆ ಹೆಂಗಂತಿದ್ದಾರೆ ಅಂತ ಹೇಳಿಲ್ಲ. ಇಷ್ಟ ಆಗಿಲ್ದಿರೋ ಸಿನಿಮಾಗಳು ಭಾಳಷ್ಟು ಇದ್ದಾವೆ. ಬಟ್ ಇಷ್ಟ ಆಗಿರೋ ಸಿನಿಮಾಗಳಿದ್ದಾಗಷ್ಟೇ ನಾವು ಬಂದ್ಬಿಟ್ಟು ಇಲ್ಲ ರೀ ನಾವು ಚೆನ್ನಾಗಿ ಮಾಡಿದ್ದೀವಿ ಬಟ್ ಹಿಂಗೆಲ್ಲ ಮಾಡಬೇಡಿ ಅಂತ ಹೇಳಕ್ಕೆ ಸಾಧ್ಯ. ಏನು ಹೇಳ್ದೆ ಮಿಸ್ ಆಗೋಯ್ತು. ಧನು ಸರ್ ಇಲ್ಲಿ ಅದು ಏನಕ್ಕೆ ಅಂದರೆ ಧನಂಜಯ ಜಾಸ್ತಿ ಸಿನಿಮಾ ಮಾಡ್ತಿರ್ತಾನೆ, ಹಂಗಾಗಿ ಜಾಸ್ತಿ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಅದನ್ನೇ ಹೇಳಿದ್ದು ನಾನು, ದೇ ಶುಡ್ ಅಪ್ರಿಷಿಯೇಟ್. ಅಂದರೆ ನಾನು 2021 ಬಡವರಾಸ್ಕಲ್ ಅನ್ನೋ ಒಂದು ಸಿನಿಮಾದಲ್ಲಿ ನಿರ್ಮಾಪಕ ಆಗಿ ಗೆಲುವು ನೋಡಿದವನು. ಅದುವರೆಗೂ ನಾನು ಕೊಟ್ಟಿರೋ ಏನು ಕೊಡ್ತಾರೆ ಅದನ್ನ ಇಸ್ಕೊಂಡು ಕೆಲಸ ಮಾಡಿರೋನು. 2021ರಿಂದ ಇವತ್ತು 2026 ನಾನು ಎಷ್ಟು ಜನದ ಜೊತೆ ಕೆಲಸ ಮಾಡಿದ್ದೀನಿ, ಎಷ್ಟು ಅಟೆಂಪ್ಟ್ಗಳು ಮಾಡಿದ್ದೀನಿ.
ನಟನಾಗಿ ಬಿಟ್ಬಿಡಿ, ಅದು ಮತ್ತೆ ಇನ್ನೊಂದು ಚಾಪ್ಟರ್, ಅದನ್ನ ಆಮೇಲೆ ಮಾತಾಡ್ತೀನಿ. ನಿರ್ಮಾಪಕ ಆಗಿ ಎಷ್ಟು ಅಟೆಂಪ್ಟ್ ಮಾಡಿದ್ದೀನಿ ನಾನು. ಬಡವ ರಾಸ್ಕಲ್, ಹೆಡ್ ಬುಷ್, ನನ್ನ ಸಿನಿಮಾಗಳು, ಟಗರು ಪಲ್ಯ, ಮತ್ತೆ ನಾನು ಹೇಳ್ತಿರೋದು ಟಗರು ಪಲ್ಯ ಹೊಸ ನಿರ್ದೇಶಕ, ಹೊಸ ಟೀಮು ಎಲ್ಲರೂ. ಆಮೇಲೆ ನನ್ನ ಪ್ರೊಡಕ್ಷನ್ ಬಂದಿರೋರೆಲ್ಲ ಹೊಸ ನಿರ್ದೇಶಕರೇನೆ. ವಿದ್ಯಾಪತಿ, JC ಆ್ಯಂಡ್ ಇವಾಗ ಮದರ್ ಪ್ರಾಮಿಸ್, ಡೇರ್ ಡೆವಿಲ್ ಮುಸ್ತಫಾ ಪ್ರೆಸೆಂಟ್ ಮಾಡಿದ್ದೀವಿ, ಆರ್ಕೆಸ್ಟ್ರಾ ಮೈಸೂರು ಪ್ರೆಸೆಂಟ್ ಮಾಡಿದ್ದೀವಿ, ಜೆರಾಕ್ಸ್ ಅಂತ ವೆಬ್ ಸೀರೀಸ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಹೆಗ್ಗಣ ಬುದ್ದು ಅಂತ ಒಂದು ಸಿನಿಮಾ ಇದೆ, ಮೋಸ್ಟ್ಲಿ ಕೊನೆ ಸಿನಿಮಾ ಆಗ್ಬೋದು ಅದು ನಿರ್ಮಾಪಕನಾಗಿ. ಯಾಕೆಂದ್ರೆ ನನಗೂ ಸುಸ್ತಾಗುತ್ತೆ. ನಾನು ಆ್ಯಕ್ಟ್ರ್ ಆಗಿ ನಾನು ಎಂಜಾಯ್ ಮಾಡಬೇಕು ಲೈಫ್ನ. ನಾನು ಇದೇ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಏನೋ ಒಂದು ಅಟೆಂಪ್ಟ್ಗಳು ನಡೀತಿದ್ದಾಗ ಈ ಈ ಒಪಿನಿಯನ್ಗಳು ಇನ್ನೊಂದು ಮತ್ತೊಂದು ಬೇರೆ. ಅಟ್ಲೀಸ್ಟ್ ಯಾರೋ ಏನೋ ಮಾಡ್ತಿದ್ದಾರೆ ಅದನ್ನ ತೊಂದರೆ ಕೊಡಬಾರ್ದು ಅನ್ನೋದು ಒಂದು ಮೈಂಡ್ ಸೆಟ್ ಇರಬೇಕಲ್ಲ. ಸಿನಿಮಾ, ಸಾಹಿತ್ಯ, ನಾಟಕ ಇವೆಲ್ಲವೂ ಕನ್ನಡ ಕಟ್ಟೋ ಕೆಲಸಗಳೇ. ಪ್ರತಿಯೊಬ್ಬ ಕಲಾವಿದರು ಎಲ್ಲರೂ ಮ್ಯಾಟ್ರ್ ಆಗ್ತಾರಲ್ವಾ. ಆ್ಯಂಡ್ ಚಿತ್ರರಂಗ ಅಂತ ಬಂದಾಗ ಸಾಕಷ್ಟು ಜನ ನಿರ್ದೇಶಕರು ಬೇಕಲ್ವಾ, ಸಾಕಷ್ಟು ಜನ ಕಲಾವಿದರು ಬೇಕಲ್ವಾ.